ವೆಲ್ಕಮ್ ಟು ಡೈಲಿ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅತ್ತೆ ಹೊರಗಡೆ ಬಾಗಿಲು ತೊಳೆದು ಹೊರಗಡೆ ರಂಗೋಲಿ ಹಾಕಿದ್ರು. ಏನು ಚಾಪೀಸಲ್ಲಿ ಹಾಕಿದ್ದಾರೆ ಅಂತ ಅಂದ್ಕೊಂಡ್ರೆ ರಂಗೋಲಿ ಹಿಟ್ಟಲ್ಲಿ ಹಾಕಿಬಿಟ್ರೆ ನನ್ನ ಮಗ ಎಲ್ಲ ಚಪಾತಿ ಮಾಡ್ತಾನೆ. ಅದಕ್ಕೆ ಮುಂದ್ಗಡೆ ರಂಗೋಲಿ ಹಿಟ್ಟನ್ನ ಬಳಸಿ ಇಲ್ಲಿ ಒಂದು ರಂಗೋಲಿ ಹಾಕಿದ್ರು. ಆ ಕಡೆ ಮಳಿಗೆ ಹತ್ರನೂ ಒಂದು ರಂಗೋಲಿ ಹಾಕಿದ್ರು, ಸ್ಟಾರ್ ರಂಗೋಲಿ. ಇವ್ರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನಾನು ಹಾಕ್ತೀನಿ, ಸಣ್ಣ ಸಣ್ಣದಾಗಿ ರಂಗೋಲಿ ಹಾಕ್ತೀನಿ, ಇನ್ನು ದೊಡ್ಡದಾಗಿ ಅಷ್ಟೊಂದು ಬರಲ್ಲ. ಇತಾ ಇದ್ದೀನಿ. ಇನ್ನು ಹುಣ್ಣಿಮೆ ಇರೋದ್ರಿಂದ ಬೇಗ ಬೇಗ ಇಬ್ಬರು ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಒಳಗಡೆ ಕಸ ಗುಡಿಸಿ ನೆಲ ಒರೆಸಿದೆ. ಅವ್ರು ಹೊರಗಡೆ ಮಾಡ್ಕೊತಾ ಇದ್ದಾರೆ. ಸೊ ಇದು ನಮ್ಮ ಮನೆಯಿಂದ ಹೊರಗಡೆ ಔಟ್ಲುಕ್ ಈ ಥರ ಕಾಣಿಸುತ್ತೆ. ವೆಲ್ಕಮ್ ಟು ಹೋಮ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳಗಡೆ ದೇವ್ರ ಮನೇಲಿ ಹುಣ್ಣಿಮೆ ಪೂಜೆ ಆಲ್ರೆಡಿ ಆಗೋಯ್ತು. ಸೊ ಹೆಣ್ಮಕ್ಳಿಗೆ ದೇವ್ರ ಮನೇಲಿ ಪೂಜೆ ಒಂದು ಆಗಿಬಿಟ್ರೆ ಅರ್ಧ ಸಮಾಧಾನ ಸಿಕ್ಕಂಗಾಗುತ್ತೆ, ಅರ್ಧ ಕೆಲಸನೇ ಕಂಪ್ಲೀಟ್ ಆಯ್ತೇನೋ ಅನ್ನೋಷ್ಟು ಖುಷಿ ಸಿಕ್ಬಿಡುತ್ತೆ. ಸೊ ಹೂ ಇದ್ದರೆ ಎಷ್ಟೇ ಚೆಂದ ನೋಡಿ, ಪೂಜೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕಂಪ್ಲೀಟಾಗಿ ಆಗುತ್ತೆ. ಹೂ ಇಲ್ಲ ಅಂದರೆ ಅಷ್ಟು ಕಂಪ್ಲೀಟ್ನೆಸ್ಸೇ ಅನಿಸಲ್ಲ. ಇನ್ನೂ ಅವ್ರು ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನು ಆಲ್ರೆಡಿ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೆ. ಇನ್ನು ಇಬ್ಬರು ಮಕ್ಕಳು ಮಲಗಿದ್ರು. ಅವ್ರು ಸ್ವಲ್ಪ ಎದ್ದೇಳೋದು ಲೇಟು. ರಾತ್ರಿ 11-11:30 ತನಕನೂ ಚೆನ್ನಾಗಿ ಆಟ ಆಡ್ತಾರೆ. ಬೆಳಗ್ಗೆ 8:30, 8:45 ಹಿಂಗೆ ಎದ್ದೇಳ್ತಾರೆ. ಸೊ ಅಷ್ಟೊತ್ತಿಗೆ ನಮ್ದು ಅರ್ಧ ಕೆಲಸ, ತಿಂಡಿ, ಪೂಜೆ ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ. ಸೊ ಇವತ್ತಿನ ತಿಂಡಿಗೆ ನಾನು ಅವಲಕ್ಕಿ ಮಾಡ್ಕೊತಿದ್ದೀನಿ. ಸೊ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು. ಸೊ ಅವಲಕ್ಕಿ ತಿಂದು ಹೋದ್ರಾಯಿತು. ಆಮೇಲೆ ಅವಳಿಗೂ ಬೇರೆ ಮಾರ್ನಿಂಗ್ ಕ್ಲಾಸ್ ಇತ್ತಲ್ಲ, ತಿಂದು ಹೋಗ್ತಾಳೆ, ಬಾಕ್ಸಿಗೇನು ಕಟ್ಟೋಂಗಿಲ್ಲ ಅಂದು ಅವಲಕ್ಕಿ ಮಾಡ್ತಾಯಿದ್ದೆ. ಇನ್ನು ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು, ಒಂದು 1/2 ಕಿಲೋಮೀಟರ್ ಇದೆ ಅಷ್ಟೇ, ವಾಕಬಲ್ ಡಿಸ್ಟೆನ್ಸ್, ಆರಾಮಾಗಿ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಃಶಾಂತಿ ಸಿಗುತ್ತೆ. ಸೊ ಆದಷ್ಟು ವಾರದಲ್ಲಿ ಒಂದು ಸಲನಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಟ್ರೈ ಮಾಡಿ. ಅವಲಕ್ಕಿ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಬೇಗನೂ ಆಗುತ್ತೆ, ಹಾಗೆ ತುಂಬ ಹೆಲ್ತಿಗೂ ಒಳ್ಳೆಯದು. ಇನ್ನು ಡಯಟ್ ಯಾರೆಲ್ಲ ಮಾಡ್ತಿದ್ದೀರಾ ಅವರು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ತೊಗೊಳೋದ್ರಿಂದ ಕ್ಯಾಲರೀಸು ಕಡಿಮೆ ಇರುತ್ತೆ. ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಕಡಿಮೆ ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಹಣ್ಣನ್ನ ಯೂಸ್ ಮಾಡಿ, ಹಿಂಡ್ಕೊಂಡು ಯೂಸ್ ಮಾಡಿ. ಸೊ ವೆಯ್ಟ್ ಲಾಸಿಗೂ ಸಹ ಹೆಲ್ಪ್ ಆಗುತ್ತೆ. ಬೇಗ ಬೇಗ ಅವಲಕ್ಕಿ ತಿಂದು ನಾನು ರೆಡಿಯಾಗಿ, ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು, ಇಬ್ಬರು ಮಕ್ಕಳು, ನಮ್ಮ ಮಾವ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇವತ್ತೊಂದು ವಿಶೇಷವಾಗಿರೋ ಪೂಜೆ ಮಾಡಿಸೋದಿತ್ತು. ಸೊ ಅದಕ್ಕೆ ಕುಟುಂಬ ಸಮೇತರಾಗಿ ಬಂದ್ವಿ. ನೋಡ್ತಿರೋ ಎಲ್ಲ ವ್ಯೂವರ್ಸು ದೇವರು ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಆಂಜನೇಯ ಸ್ವಾಮಿ ಹಾಗೆ ಮಷ್ಟವ, ಇಲ್ಲಿ 2 ದೇವರಿದೆ, ಹೆಣ್ಣು ದೇವರು ಒಂದು, ಗಂಡು ದೇವರು. ಸೊ ಎರಡೂ ನಮ್ಮೂರಿನ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಬರೋದ್ರಿಂದ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ. ಸೊ ಆದಷ್ಟು ವೀಕ್ಲಿ ಒನ್ಸ್ ಅಂತೂ ಬರೋಕ್ಕೆ ಟ್ರೈ ಮಾಡಿ. ನಾನು ಮುಂಚೆ ತುಂಬ ಬರ್ತಿದ್ದೆ, ಇವಾಗ ಮಕ್ಕಳು ಇರೋದ್ರಿಂದ ಅವ್ರ ಸ್ಕೂಲು ಕಳಿಸಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಂದೊಂದ್ಸಲಿ. ದೇವರ ಹತ್ರ ನಾನು ಆದಷ್ಟು ಬೇಗ ನನ್ನ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೆ. ಸೊ ಇದು ನಮ್ಮೂರಿನ ಮಷ್ಟವ್ವ, ತುಂಬಾ ಪವರ್ಫುಲ್ಲು. ಇದು 1 ವರ್ಷಕ್ಕೊಂದು ಸಲ ಅದ್ರ ಜಾತ್ರೆನೇ ನಾವು ಮಾಡ್ತೀವಿ. ಇನ್ನು ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇನ್ನೂ ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು, ಅಲ್ಲಿಗೂ ಸಹ ಬಂದು ನಿಶ್ವಿಕಂದು ಸ್ಕೂಲ್ ಮುಗಿಸ್ಕೊಂಡು ನಿಶ್ವಿಕನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಇದು ನೂಲು ಹುಣ್ಣಿಮೆಯಲ್ಲಿ, ಪ್ರತಿ ನೂಲು ಹುಣ್ಣಿಮೆಲೂ ಇಲ್ಲಿ ಪೂಜೆ ಮಾಡ್ತಾರೆ. ಇದು ಉಚ್ಚಂಗಿ ಒಂದು ಪಾದಗಟ್ಟೆ, ನಮ್ಮೂರಿನ ಎಂಟ್ರೆನ್ಸ್ ಹೋಗ್ತಾನೆ ಇದು ಬರುತ್ತೆ ದೇವಸ್ಥಾನ. ಇಲ್ಲಿ ಊಟದ ವ್ಯವಸ್ಥೆನೂ ಸಹ ಇತ್ತು. ಗೋಧಿ ಪಾಯಸ, ಅನ್ನ ಸಾರು, ಇಲ್ಲೇ ಊಟ ಮಾಡಿಕೊಂಡು ನಾನು ನಿಶ್ವಿಕಾ ಹೋದ್ವಿ. ಇಲ್ಲೆಲ್ಲ ತುಂಬ ರಶ್ ಇತ್ತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ನಾವು ಹೋದಾಗ ಆಲ್ರೆಡಿ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಸೊ ಎಲ್ಲ ಏನೇ ಅಂದರೂ ದೇವಸ್ಥಾನದ ಊಟ ಒಂಥರ ವೈಬ್ಸ್, ಅದ್ರದ್ದು ಸ್ವಲ್ಪ ಊಟ ಮಾಡಿದ್ರು ಅದೊಂಥರ ತೃಪ್ತಿ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಲ್ಲಿಂದ ಬಂದು ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ತೊಳೆದೆ. ಸೊ ಅವಾಗಿಂದ ಅವಾಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಬಿಡ್ತೀನಿ. ತಿಂಡಿ ಆದ ತಕ್ಷಣ, ಏನಾರು ಅಡುಗೆ ಮಾಡಿದ ತಕ್ಷಣ ಅವಾಗಿಂದ ಅವಾಗೆ ಒರೆಸ್ಕೊಂಡು ಬಿಡ್ತೀನಿ. ಜಾಸ್ತಿ ಗಲೀಜು ಮಾಡ್ಕೊಳಕ್ಕೆಲ್ಲ ಹೋಗಲ್ಲ. ಆದಷ್ಟು ಹೆಣ್ಮಕ್ಳು ಈ ಕಿಚನ್ ಏರಿಯಾನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಅದರಲ್ಲೂ ಈ ಮೇಲ್ಗಡೆ ಯೂಸ್ ಮಾಡ್ತೀವಲ್ಲ ಗ್ಯಾಸ್ ಹತ್ರ ಕಟ್ಟೆ, ಅದನ್ನು ಮಾತ್ರ ಭಾಳ ಕ್ಲೀನಾಗಿ ಇಟ್ಕೊಳ್ಳಿ. ಇದು ಎಷ್ಟು ಕ್ಲೀನಾಗಿರುತ್ತೋ ನಮ್ಮ ಮನೆ ಹಣಕಾಸಿಂದು ಅದು ಅಭಿವೃದ್ಧಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನಿದನ್ನು ಫಾಲೋ ಮಾಡ್ತೀನಿ, ನೀವು ಫಾಲೋ ಮಾಡ್ತೀನ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಿಂಕಲ್ಲೂ ಅಷ್ಟೇ ಜಾಸ್ತಿ ಪಾತ್ರೆಗಳನ್ನ ಬಿಡಬೇಡಿ. 1-2 ಇದ್ದಾಗೆ ತೊಳ್ಕೊಂಡು ಬಿಡಿ. ಇಲ್ಲ ಅಂದರೆ ತಿಂಡಿ ಆದಾಗ, ಮಧ್ಯಾಹ್ನ ಊಟ ಆದಾಗ ಆಗಾಗ ತೊಳ್ಕೊಳೋದ್ರಿಂದ ಗಲೀಜ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ನನಗೆ ಸ್ವಲ್ಪ ಕ್ಲೀನಾಗಿರಬೇಕು, ಜಾಸ್ತಿ ಚಪಾಟಿ ಗಲೀಜು ಅದಷ್ಟು ಇಷ್ಟ ಆಗಲ್ಲ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಮೇಲ್ಗಡೆ ಬಂದೆ. ಸೊ ನಾವು ಇಲ್ಲೇ ಒಣಗಾಕ್ತೀವಿ. ಫಸ್ಟು ಬಟ್ಟೆ ಎಲ್ಲ ಒಣಗಾಕಿರೋದು ತಕ್ಕೊಂಡು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಿದ್ದೆ. ನಾನಿಲ್ಲಿ ಏಲೆಲ್ಲೂ ಸಾಫ್ಟ್ ಟಚ್ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಬಟ್ಟೆ ಸ್ವಲ್ಪ ಜಾಸ್ತಿ ಗಲೀಜಿರೋದ್ರಿಂದ ಸ್ವಲ್ಪ ಎರಡೂ ಜಾಸ್ತಿ ಹಾಕ್ತೀನಿ. ನಾನು ಡೈಲಿ ಹಾಕಲ್ಲ, ಡೇ ಬಿಟ್ಟು ಡೇ ಹಾಕ್ತೀನಿ. ಸೊ ಸೋಮವಾರ, ಮಂಗಳವಾರ ಈ ಥರ ವಾರದ ದಿವಸ ಡೈಲಿ ಹಾಕ್ತೀನಿ. ಒಂದೊಂದ್ಸಲ 2 ದಿನವೂ ಆಗುತ್ತೆ. ಸೊ ನಮ್ಮದು 12 kg ಇರೋದ್ರಿಂದ
ಒಂದೊಂದ್ಸಲಿ 2 ದಿನದ್ದು ಸ್ಟೋರ್ ಮಾಡಿ ಹಾಕ್ತೀನಿ. ಸೊ ವೀಕ್ಲಿ ಒನ್ಸ್ ಬೆಡ್ಶೀಟು, ಟವಲ್ಸು ಎಲ್ಲನೂ ವಾಶಿಗೆ ಹಾಕ್ತೀವಿ. ಸೊ ಮುಂಚೆ ಎಲ್ಲ ಕೈಯಲ್ಲಿ ಸೆಳಿತಿದ್ವಿ, ಇದು 1 ವೀಕ್ ಆಯಿತು ಅನಿಸುತ್ತೆ ಬಂದು. ಕೆಳಗಡೆ ಇಟ್ಬಿಟ್ರೆ ಮಕ್ಕಳು ಸಣ್ಣದಿರೋದ್ರಿಂದ ನಾವು ಒಳಗಡೆ ಕೆಲಸ ಮಾಡ್ಕೋಬೇಕಾದ್ರೆ ಏನಾದರೂ ಮಾಡಿಬಿಡ್ತಾರೆ ಅಂತ ಮೇಲ್ಗಡೆ ಇಟ್ಟೀವಿ. ಹಾಗೆ ಇಲ್ಲೇ ಒಣಾಕ್ಬಿಡ್ತೀವಿ. ಸ್ವಲ್ಪ ಮೆಸ್ಸಿ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಹೊರಗಡೆ ಒಣಾಕ್ಬಿದ್ರೆ ಅದು ಯಾವಾಗ ಮಳೆ ಬರುತ್ತೋ, ಅದು ಯಾವಾಗ ಬಿಸಿಲು ಬೀಳುತ್ತೋ ಇವಾಗ ಗೊತ್ತೇ ಆಗಲ್ಲ. ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು. ಇನ್ನು ರಾಖಿ ಕಟ್ತಾ ಇದ್ದಾಳೆ ನಿಶ್ವಿಕಾ ಅವ್ರ ತಮ್ಮನಿಗೆ. ಸೊ ಇದೇ ಫಸ್ಟ್ ಟೈಮ್ ಕಟ್ತಾ ಇರೋದು. ಹೋದ ಸಲ ಅವಳು ತುಂಬ ಸಣ್ಣೋಳಿದ್ಲು, ಅವನು ಸಣ್ಣವನಿದ್ದ, ರಾಖಿ ಕಟ್ಟೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈ ವರ್ಷ ಕಟ್ಟಿಸ್ತಾ ಇದ್ದೀವಿ. ಸೊ ಅವ್ನು ಕಟ್ಟಿಸ್ಕೊಳಕ್ಕೆ ರೆಡಿ ಇಲ್ಲ, ಹಂಗೆ ಓಡ್ತಾ ಇದ್ದಾನೆ. ಅವಳಿಗಂತೂ ಬಾ ಕಟ್ತೀನಿ, ಬಾ ಪಾಪಣ್ಣ ಅಂತಿದ್ದಾಳೆ. ಅವಳಿಗೆ ಅವ್ಳ ತಮ್ಮ ಅಂದರೆ ತುಂಬಾ ಪ್ರೀತಿ. ಎಲ್ಲ ಅಕ್ಕಂದ್ರಿಗೂ ಅಷ್ಟೇ ಅನಿಸುತ್ತೆ. ಅವ್ರ ತಮ್ಮ ಅಂದರೆ ಒಂಥರ ಎಕ್ಸ್ಟ್ರಾನೇ ಸ್ಪೆಷಲ್, ಒಂಥರ ಅವ್ರ ಲವ್ ನೋಡೋದಕ್ಕೆ ಒಂದು ದೃಷ್ಟಿನೇ ಆಗುತ್ತೆ ಅನಿಸುತ್ತೆ, ಅಷ್ಟು ಇಷ್ಟಪಡ್ತಾಳೆ ಅವನ್ನ. ಸೊ ಅವನು ಅಷ್ಟು ಇಷ್ಟಪಡ್ತಾರೆ. ಅವಳಿಗೆ ಅವನಿದ್ದರೆ ಸಾಕು, ಆಟ ಆಡ್ಕೊಂಡು ಬಿಡ್ತಾರೆ, ಇನ್ನು ಯಾರೂ ಬೇಡ. ಅವರಿಬ್ಬರು ಅಷ್ಟು ಚೆನ್ನಾಗಿ ಆಟ ಆಡ್ಕೊತಿರ್ತಾರೆ. ಸೊ ಅವನಿಂದ ಅವಳಿಗೆ ದುಡ್ಡು ಕೊಡ್ಸೋಣ ಅಂತ ಕೊಡು ಅಂತ ಹೇಳ್ತಿದ್ವಿ, ಅವ್ನು ಕೊಡೋಕ್ಕೆ ರೆಡಿ ಇಲ್ಲ. ಆಮೇಲೆ ನಮ್ಮ ಅತ್ತೆ ಇನ್ನೊಂದು ನೋಟ್ಕೊಡ್ತೀನಿ, ಅವಳಿಗೆ ಅದನ್ನು ಕೊಡು, ಇದನ್ನು ನೀನು ಇಟ್ಕೊ ಅಂತ ಅಂದಮೇಲೆ ಕೊಟ್ಟ. ಸೊ ಅವನಿಗಂತೂ ದುಡ್ಡಿನ ಭಾಳ, ಅವನೇನು ಮಾಡಲ್ಲ, ಸುಮ್ಮನೆ ಜೋಬಲ್ಲಿ ಇಟ್ಕೊತಾನೆ ಅಷ್ಟೇ. ಸೊ ನೋಡ್ತಿರೋ ಎಲ್ಲ ವ್ಯೂವರ್ಸು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಐ ಹೋಪ್ ನೀವು ನನ್ನ ಎಲ್ಲ ವೀಡಿಯೋಸು ಇಷ್ಟಪಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.